ಕೂಲಿಯವ್ರು ಕೊಡ್ಬೇಕಲ್ಲ, ಕೊಟ್ಬಿಡು. ಶಂಕರಣ್ಣ, ಶಂಕರಣ್ಣ ಕೇಳಿಸ್ಲಿಲ್ಲ ಅನ್ಸುತ್ತೆ, ಬಾ ಹೋಗೋಣ. ಏನ ಶಂಕರಣ್ಣ, ನೀವಾರ ಆಮೇಲೆ ಸಿಗ್ತೀನಿ. ಯಾವಾಗ ಬಂದೆ, ಏನ್ ಕತೆ? ರಾಘವ ಎಲ್ಲಿ? ರಾಘವ್ ಬಂದಿಲ್ಲ, ನಾನು ನನ್ನ ಫ್ರೆಂಡ್ ಬಂದಿದ್ದೀವಿ. ಮೀನಾಕ್ಷಿ, ಇವರು ಶಂಕರಣ್ಣ ಅಂತ, ಮೀರಾ ಅಂತ ಹೇಳಿದ್ನಲ್ಲ ಅವರಣ್ಣ. ನಮಸ್ತೆ. ನಮಸ್ತೆ ಅಮ್ಮ. ಮಕ್ಕಳು 3 ಜನ. ಎಲ್ಲರೂ ಚೆನ್ನಾಗಿದ್ದಾರಾ? ಎಲ್ಲರೂ ಚೆನ್ನಾಗಿದ್ದಾರೆ. ಸಂತೋಷನಮ್ಮ. ಮೀರಾನ ಭೇಟಿ ಮಾಡಿದ್ಯಾ? ಇಲ್ಲ. ಇಲ್ಲಿ ಏನ್ ನಡೀತಿದ್ಯೋ? ಮನೆಯಲ್ಲಿ ಯಾರು ಇಲ್ಲ, ತುಂಬಿದ ಮನೆ ಬಿಕೋ ಅನ್ನಿಸ್ತಾ ಇದೆ. ಮೀರಾನ ಭೇಟಿ ಮಾಡೋಕೆ ಮನೆ ಹತ್ರ ಹೋದ್ರೆ ಯಾರೋ ಒಬ್ರು ಹೆಂಗಸು ಮೀರಾನ ಭೇಟಿ ಮಾಡಕ್ ಬಿಡದೆ, ನಾವು ನೋಡಿ ವರ್ಷಗಟ್ಲೆ ಆಯ್ತು, ನೀವಿನ್ ಹೋಗಿ ಅಂತ ಕಳಿಸ್ಬಿಟ್ರು. ಭಟ್ರು ನೋಡಿದ್ರೆ ಮೀರಾನ ಭೇಟಿ ಮಾಡಿ ಮಾತಾಡ್ಸ್ಕೊಂಡೇ ಹೋಗು ಅಂದ್ರು. ಇಲ್ಲಿ ಏನ್ ನಡೀತಿದೆಯೋ? ಯಾಕೆ ಅಳ್ತಿದ್ಯಾ ಶಂಕರಣ್ಣ? ನೀನ್ ಹೀಗೆ ಸುಮ್ಮನೆ ಇದ್ರೆ ನಾನು ಏನು ಅಂತ ಅರ್ಥ ಮಾಡ್ಕೋಬೇಕು? ಏನು ಅಂತ ಸರಿಯಾಗಿ ಬಿಡಿಸಿ ಹೇಳು. ಮೀರಾ ಪ್ರೀತಿ ಮಾಡ್ತಿದ್ದ ಹುಡುಗ ಇವಳು ಕೈ ಕೊಟ್ಟು ಬೇರೆ ಯಾರು ನಮ್ಮ ಮದುವೆ ಆದ ಅಂತ ಇವಳು ಬೇಜಾರು ಮಾಡಿಕೊಂಡು 15 ವರ್ಷದಿಂದ ರೂಮಲ್ಲಿ ಸೇರ್ಕೊಂಡಿದ್ದಾಳೆ. ಅದೇ ದುಃಖದಲ್ಲಿ ಅಪ್ಪ ಅಮ್ಮನು ತೀರ್ಕೊಂಡ್ರು. ಅವತ್ತು ಹೋಗಿ ಒಳಗಡೆ ಸೇರ್ಕೊಂಡವಳು ಹೆಚ್ಚು ಕಡಿಮೆ 16 ವರ್ಷ ಆಯ್ತು, ಇನ್ನು ಹೊರಗಡೆ ಬಂದಿಲ್ಲ. ಅವತ್ತಿಂದ ಅವಳೇ ಶಿಕ್ಷೆ ಕೊಟ್ಕೋತಾ ಇದ್ದಾಳೆ. ಜೈಲಲ್ಲಿ ಬದುಕ್ತಿದ್ದಾಳೆ. ಯಾರ ಜೊತೆನೂ ಸರಿಯಾಗಿ ಮಾತಾಡ್ತಿಲ್ಲಮ್ಮ. ಯಾವಾಗ್ಲೋ ಒಂದ್ಸರಿ ರೂಮಿಂದ ಹೊರಗಡೆ ಬರ್ತಾಳೆ, ಮತ್ತೆ ಹೋಗಿ ರೂಮ್ ಸೇರ್ಕೋತಾಳೆ. ಸರಿಯಾಗಿ ನಾನು ಅವಳ ಮುಖ ನೋಡಿ ತಿಂಗಳನ್ಗಟ್ಲೆ ಆಯ್ತಮ್ಮ. ಅವಳು ನೋವು ನುಂಗೋದಕ್ಕೆ ಯಾವಾಗಲೂ ಒಂದೊಂದ್ಸರಿ ಹಾಡು ಹೇಳ್ತಿರ್ತಾಳೆ, ಅದು ಮಾತ್ರ ಕೇಳುತ್ತಮ್ಮ. 15 ವರ್ಷಗಳಿಂದ ಅವಳು ಅನುಭವಿಸ್ತಾ ಇರೋ ನರಕನ ನನ್ನಿಂದ ನೋಡಕ್ ಆಗ್ತಾ ಇಲ್ಲ. ಮೋಸ ಮಾಡ್ದವನ್ ಯಾರು ಅಂತ ಕೇಳಿದ್ರೆ ಇವಳು ಹೇಳ್ತಾನೂ ಇಲ್ಲ. ಅವನು ಯಾರು ಅಂತ ಗೊತ್ತಾದ್ರೆ ಅವನ್ ತಲೆ ಕತ್ತರಿಸಿ ಉರಿತಾ ಇರೋ ಬೆಂಕಿನ ಹಾರಿಸ್ಕೋತೀನಿ. ಎಷ್ಟೋ ಸಲ ನಾನು ಅವಳನ್ನ ಸಮಾಧಾನ ಮಾಡಕ್ ಪ್ರಯತ್ನ ಪಟ್ಟಿದ್ದೀನಮ್ಮ, ಆದ್ರೆ ಯಾವುದು ಪ್ರಯೋಜನಕ್ಕೆ ಬರ್ತಿಲ್ಲ. ಲಕ್ಷ್ಮಿ, ನೀನ್ ಹೇಗೂ ಬಂದಿದೀಯಲ್ಲ, ನೀನ್ ಬಂದಿದೀಯ ಅಂತ ಗೊತ್ತಾದ್ರೆ ಅವಳು ಹೊರಗಡೆ ಬಂದ್ರೂ ಬರ್ಬೋದು. ಬಂದು ಮಾತಾಡ್ಸಮ್ಮ. ನಾನಿವತ್ತಾದ್ರೂ ಅವಳ ಮುಖ ನೋಡಿ ಸಂತೋಷ ಪಡ್ತೀನಮ್ಮ. ಅವಳ ಮಾತು ಕೇಳಬೇಕು ಅಂತ ತುಂಬಾ ದಿನದಿಂದ ಕಾಯ್ತಿದ್ದೀನಮ್ಮ. ನಿನ್ನಿಂದಾದ್ರೂ ಇವತ್ತು ನನ್ನ ಆಸೆ ಈಡೇರಲಿ. ದಯವಿಟ್ಟು ಮನೆಗೆ ಬಾಮ್ಮ. ಶಂಕರಣ್ಣ, ಈ ವಿಷಯದಲ್ಲಿ ನೀನ್ ಕೈ ಮುಗಿಬೇಕೇನೋ? ಮೀರಾ ನನ್ನ ಸ್ನೇಹಿತೆ, ಅವಳನ್ನ ನಾನು ನೋಡ್ಲೇಬೇಕು, ಮಾತಾಡಿಸ್ಲೇಬೇಕು. ಬಾ ಹೋಗೋಣ. ಬಾ ಮೀನಾಕ್ಷಿ.